ಒಂದ್ ನೀರಿನ ವ್ಯವಸ್ಥೆ ಇಲ್ಲ, ನಮ್ಮ ಊರಿಗಳ ನಳಗಳಿನೂ ಇಲ್ಲ. ನೀರಿಂದು ಬಾಳ ತೊಂದ್ರೆ ಅದ್ರಿ, ನೀರಿಂದು ಬಾಳ ಪರಿಚಿತ ಅದ. ಬಾಜು ಸರ್ಕಾರಿ ಶಾಲೆ ಇದೆ. ರೈತರು ಹೋಗ್ತಕ್ಕಂಥ ಮುಖ್ಯ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಬೇಕಂತಕ್ಕಂಥ ಇದೇ ಸಂದರ್ಭದಲ್ಲಿ ನೀವೆಲ್ಲರೂ ಹೂ ಅಂದ್ರೆ ನೋಡಕತ್ನಿ ನೀರೆಲ್ಲ ಫುಲ್ ಗಲೀಜಾವ, ಒಂದ್ ನೀರಿನ ವ್ಯವಸ್ಥೆ ಇಲ್ಲ, ನಮ್ಮ ಊರಿಗಳ ನಳಗಳಿನೂ ಇಲ್ಲ. ನಳಗಳಿರೋ ರೈತರದು ಪಾಡು ಏನಂದ್ರೆ ನಾಯಿ ಪಾಡಾಗ್ಯದ, ನೀರಿಗ್ಲಾರ ನೀರಿಗಾಗಿ ಪರದಾಟ ಜಾಸ್ತಿ ಅದ. ಅದಕ್ಕಾಗಿ ನಿಮ್ಮ ಹತ್ರ ಏನು ನೀರಿಲ್ಲದೆ ಬದುಕಕ್ ಸಾಧ್ಯ, ನೀರಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಯಾವ ಊರಿ ಇಲ್ಲ ರೀ, ನನ್ನ ಹೆಸರು ರಾಧಿಕಾ. ನೀರಿಂದು ಬಾಳ ತೊಂದ್ರೆ ಅದ್ರಿ, ನೀರಿಂದು ಬಾಳ ಪರಿಚಿತ ಅದ. ಯಾವ ಊರಿ ಹೇಳ್ರಿ, ಏನಾಗ್ಯದ? ನೀರಿಂದು ಬಾಳ ತೊಂದ್ರೆ ಅದ. ಅದ್ರಾಗ ಎಲ್ಲಾ ಗಲೀಜ್ ಆಗ್ಯದ್ರಿ. ಏನ್ ನೀರು ಎಲ್ಲ ಅದ್ರಾಗ ಹುಳ ಅವು ಫಿಲ್ಟರ್ ನೀರ್ ಬರಲ್ಲ ಇಲ್ಲಿ. ಫಿಲ್ಟರ್ ನೀರ್ ಬರಲ್ಲ ರೀ. ಟ್ಯಾಂಕ್ ಏನಾಗ್ಯದ? ಹಾಕಿದ್ರು ಎಲ್ಲ ಗಲೀಜ್ ಆಗಿ ಅವು ತೇಲಿ ಆಗ್ಯಾವ್ರಿ. ಟ್ಯಾಂಕ್ ರಾಡ್ ತೇಲಿ ಎಷ್ಟು ವರ್ಷ ಐತ್ರಿ ಕಟ್ಟಿ? ನಾವ್ ಸಣ್ಣವ್ರ ಇದ್ದೀವ್ರಿ, ಅವಾಗ ಕಟ್ಸ್ಯಾರ್ರಿ ಅದು. ಇಲ್ಲಿ ತನ ಹಂಗೆ ಅದ? ಹಂಗೆ ಅದರಿ, ಇಲ್ಲಿ ತನ ಏನ್ ಮಾಡಿಲ್ಲ. ಏನ್ ಮಾಡಿಲ್ಲ. ಯಾವ ಊರಿ ಇದು? ಹೇಳ್ರಿ, ನಿಮ್ಮ ಹೆಸರು? ಕಮಲಮ್ಮ. ಯಾದಗಿರಿ ಜಿಲ್ಲೆಯ ಕುರ್ಮಿಕಲ್ ಮತಕ್ಷೇತ್ರದಲ್ಲಿ ಬರುವ ನೀಲಹಳ್ಳಿ ಗ್ರಾಮದಲ್ಲಿ ಪ್ರಮುಖ ರಸ್ತೆಯಲ್ಲಿ ಬಾಜು ಸರ್ಕಾರಿ ಶಾಲೆ ಇದೆ. ಇದು ಸುಮಾರು 40 ವರ್ಷ ಆಗಿರ್ಬೇಕು ಟ್ಯಾಂಕ್ ಕಟ್ಟಿ, ಎಲ್ಲ ಪಾಚಿಗಟ್ಟಿ ಮತ್ತು ಫುಲ್ ಇಲ್ಲಿ ಓಡಾಡೋ ರಸ್ತೆಯಲ್ಲಿ ಬೀಳೋ ಪರಿಸ್ಥಿತಿಗೆ ಬಂದದ. ಅದನ್ನು ತಕ್ಷಣ ಕೆಡಬೇಕು, ಕಡಿವಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕು. ಕುಡಿಯೋದು ಇದೇ ಟ್ಯಾಂಕ್ ನೀರೇ, ಊರಿಗೆ ಕುಡಿಯೋ ನೀರು ಟ್ಯಾಂಕ್ ಇದೆ. ಇದು ಒಂದು ಇಲ್ಲ ಅಂದರೆ ಭಾಳ ಸಮಸ್ಯೆ ಆಗ್ಬಿಡುತ್ತೆ ಇಲ್ಲಿ ಜನರಿಗೆ. ನೀರಿಗೆ ಇವಾಗ ಇಲ್ಲಿವೇ ನೀರು ಬರಕತ್ತ, ಇಲ್ಲಿವೇ ಬರಲಿಕ್ಕೆ ಭಾಳ ಪಾಚಿಗಟ್ಟದ ನೀರಿದೆ. ತಕ್ಷಣ ಇದನ್ನು ನೆಲ ಸಮ ಮಾಡಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕಂತ ವಿನಂತಿ. ನಿಮ್ಮ ಹೆಸರು? ಸಿದ್ದರಾಮಪ್ಪ. ತಾಲೂಕಿನ ಗುರ್ಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ನೀಲಹಳ್ಳಿ ಗ್ರಾಮದಲ್ಲಿ ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರ್ತಕ್ಕಂಥ ಈ ಟ್ಯಾಂಕ್ ಹೊರಗಡೆ ಇಷ್ಟು ಪಾಚಿಗಟ್ಟೆ ರಾಡೆಲ್ಲ ತೇಲೋಗ್ಯಾವ. ಇದೇ ಗಲೀಜು ನೀರು ಒಳಗಡೆ ಎಷ್ಟು ಆಗಿರ್ಬೋದು, ಪಾರಿವಾಳ ಬೀಳ್ತಾವ. ಇದೇ ನೀರು ಬಿದ್ದು ಈ ಸಾರ್ವಜನಿಕರು ಕುಡಿದು ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗ್ಯದ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ದು ಕಣ್ಣಿದ್ರು ಕೂಡರಾಗಿರ್ತಕ್ಕಂಥದ್ದು ದುರದೃಷ್ಟಕರ. ಅದ್ರ ಜೊತೆಗೆ ಆರೋ ಪ್ಲಾಂಟ್ ನಿರ್ಮಾಣ ಮಾಡಿದ ಮ್ಯಾಗ 1 ತಿಂಗಳು ಮಾತ್ರ ಚಾಲುವಾಗ್ಯದ. ಶುದ್ಧ ನೀರು, ಕುಡಿಯೋ ನೀರು ಇರಬೇಕು, ಎಲ್ಲರೂ ಗ್ರಾಮದಾಗ ಆರೋಗ್ಯವಾಗಿರ್ಬೇಕಂತ ದೃಷ್ಟಿಯಿಂದ ಲಕ್ಷಗಟ್ಟಲೆ ಖರ್ಚು ಮಾಡಿ ಅದು ಮಾಡಿದ ಮ್ಯಾಗ 1 ತಿಂಗಳು ಚಾಲು ಆದ್ಮ್ಯಾಗ ಇವತ್ತಿಗೆ ಬಂದಾಗಿ 4 ವರ್ಷ ಆಯಿತು, ಯಾರೂ ಮಾಡಿಲ್ಲ. ಮತ್ತು ಇವು ಮಾಡಿದ ಉದ್ದೇಶ ಏನದ, ಯಾರು ಮಾಡಂತ ಹೇಳಿದರು. ಮಾಡಿದ ಮ್ಯಾಗ ಅದನ್ನ ಸದ್ಬಳಕೆ ಆಗಾದ್ರೆ ನಿರ್ವಹಣೆ ಮಾಡಬೇಕು, ಜನರಿಗೆ ರೋಗ ರುಜಿನ ಬರಲಾರ್ದಂಗೆ ಕೆಲಸ ಮಾಡಬೇಕು. ಇದು ಈ ಭಾಗದಾಗ ಏನಂತ ರಾಜಕಾರಣಿ ಆಗಲು ಅಧಿಕಾರಿಗಳು ಸಾರ್ವಜನಿಕರ ಮನವಿಗಳಿಗೆ ಸ್ಪಂದಿಸದೆ ದಿವ್ಯ ನಿರ್ಲಕ್ಷ್ಯದಿಂದ ಇವ್ರನ್ನೆಲ್ಲ ಏನಂತ ಆರೋಗ್ಯವಂತ ಇರ್ತಕ್ಕಂಥ ಬಡವ್ರನ್ನ ಇವ್ರನ್ನ ಆಸ್ಪತ್ರೆಗೆ ಸೇರ್ತಕ್ಕಂಥ ಮಾಡಿರ್ತಕ್ಕಂಥದ್ದು ಈ ಟ್ಯಾಂಕು ಮತ್ತು ಆರೋ ಪ್ಲಾಂಟು. ಮತ್ತು ಊರಾಗ ಮೂಲಭೂತ ಸೌಕರ್ಯ ಇಲ್ಲ, ಸ್ವಚ್ಛತೆ ಇಲ್ಲ, ಗಬ್ಬೆತ್ ನಾರ್ಲಾಗತ್ತ. ಸಂಜೆ ಆದ ತಕ್ಷಣ ಸೊಳ್ಳೆಗಳ ಅವಳಿಯಿಂದ ಏನದಂದ್ರೆ ಜನರು ಏನದ ಮನೆಗೆ ಬಾಗಿಲು ಮುಚ್ಚಿದ ಪರಿಸ್ಥಿತಿ ಅದ. ಮಕ್ಕಳು ಓದ್ಲಿಕ್ಕಾಗಲ್ಲ. ದನಗಳಿಗೆ ಕೂಡ ದ್ವಾಮಿ ಕಡಿತಾವ. ಮಚ್ಚರಿ ದಾಮಿಗೆ ದನಗಳಿಗೆ ಕಟ್ಟತಕ್ಕಂಥ ಪರಿಸ್ಥಿತಿ ರೈತರದಾಗ್ಯದ. ಮತ್ತು ಅವ್ರು ದುಡಿದು ಬದುಕದೇ ಪರಿಸ್ಥಿತಿ ಅದ. ಅಂಥದ್ರಲ್ಲಿ ಇಂಥದಕ್ಕೆಲ್ಲ ರೊಕ್ಕ ಕೊಟ್ಟು ಕೇಸಿ ನೀರು ತೊಗೋದಕ್ಕಾಗಲ್ಲ. ರೊಕ್ಕ ಕೊಟ್ಟು ಎಲ್ಲದಕ್ಕೂ ಮನುಷ್ಯರ ಕಟ್ಟಿಗೆಲ್ಲ ಮಚ್ಚರಿ ದಾಮಿ ದನಗಳ ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಅದ. ಸಂಜೆಗೆ ಹಾಲು ಇಡ್ಲಕ್ಕೆ ಹೋದ್ರೆ ಹಾಲು ಕೊಡಲಾರ್ದ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದಕ್ಕೆ ನೇರ ಈ ಭಾಗದ ರಾಜಕಾರಣಿಗಳು ಮತ್ತು ಸಂಬಂಧಪಟ್ಟ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇವರೆಲ್ಲರೂ ಹೊಣೆ ಬರಬೇಕಾದ. ತಕ್ಷಣ ಇದನ್ನ ನೆಲ ಸಮಗೊಳಿಸ್ಬೇಕು, ಆರೋ ಪ್ಲಾಂಟ್ ಸ್ವಚ್ಛ ಮಾಡಬೇಕು. ಇದು ಚರಂಡಿ ಎಲ್ಲ ಸ್ವಚ್ಛ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಸ್ವಚ್ಛತೆಗೊಳಿಸಲಿಲ್ಲ ಅಂದರೆ 1 ವಾರದೊಳಗೆ ಯಾದಗಿರಿ ಟು ರಾಯಚೂರಿಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥ ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ. ನಿಮ್ಮೆಲ್ಲರೂ ಹೂ ಅಂದ್ರೆ ಅದನ್ನ ಕೆಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಅದನ್ನ ಸರ್ಕಾರದಿಂದ ನೀವು ಯಾರು ನ್ಯಾಯ ಪೈಸೆ ಖರ್ಚು ಮಾಡ್ಬಾರ್ದು. ನಾನು ಶೀಘ್ರದಲ್ಲೇ ಒಂದು 4-5 ದಿವಸದಾಗ ಇದನ್ನ ಇವತ್ತು ಮುಗಿಸ್ತೀನಲ್ಲ, ಸೀದಾ ಟಿಒಗೆ ಭೇಟಿಯಾಗಿ ಅದು ಯಾರ ಮೇಲೆ ತ್ರಾಸ ಕೆಲವೇ ದಿವಸದಲ್ಲಿ ಇದನ್ನು ಬೆಳೀತಾರೆ.
ಇಲ್ಲಂತಾರ ಅವ್ರಿಗೆ ಕೊಡೋದಲ್ಲ ನಾವು ಯಾಕಂದ್ರೆ ಇದು ಬಂದು ನೋಡೋದ್ರ ಮೇಲೆ ನೀವು ಹಿಂಗೆ ಇಟ್ರ ಅಂತ ಮತ್ತೆ ಮಾಡಿದ್ರೆ ಯಾಕೆ ಇಷ್ಟು ದುಡ್ಡು ಸಾರ್ವಜನಿಕ ಕಟ್ಟಿರೋ ದುಡ್ಡು ರೋಗ ಬರ್ಬಾರ್ದಂದ್ರೆ ಸುತ್ತ ಕುಡಿ ನೀರು ಬರ್ಬೇಕು ನಮ್ಗೆ ಈಗ ಬರೀ ಭಾಷಣ ಮಾಡಿದ್ರೆ ಬರಲ್ಲ ಅದು ಸುತ್ತ ಕುಡಿ ನೀರು ಬೇಕು ಮನುಷ್ಯಾಗ ಆರೋಗ್ಯ ಚಲೋ ಇರ್ಬೇಕಂದ್ರೆ ಚೆನ್ನಾಗಿ ಊಟ ಮಾಡ್ಬೇಕು ನಿಮಗೆ ನೀರಿಂದ ನನಗೆ ಪಾಚುಗಟ್ಟೆ ಈಗ ಬರೋತಿ ನೋಡಿದೆ ನಾನು ನೀವೆಲ್ಲ ಪಾಪ ಅಲ್ಲಿ ತನಕ ಅಲ್ಲಿಂದ ಬಂದಿವಿ ನಾವು ಅದು ನನಗೆ ಪಾಚುಗಟ್ಟೆದ ಒಳಗನ ಎಷ್ಟು ಪಾಚುಗಟ್ಟೆ ಹೊರಗೆ ಮುಟ್ಟಿನ ಬಿಡಾಕತ್ತ ನೋಡ್ಗ ನಿಮಗ ಬುದ್ಧಿ ಮಂತಕ್ಕೆ ಬರೋದಕ್ಕಿಂತ ಮೊದಲೇ ಕಟ್ರ ಅದನ್ನ ಇನ್ನುವರೆಗೆ ಅದನ್ನ ಯಾರನ್ನೋ ಸ್ವಚ್ಛತೆ ಮಾಡಿಲ್ಲ ಎಲ್ಲ ರಾಡ್ ತೇಲ್ಯಾವ ಆ ನೀರೇ ನಿಮ್ಗೆ ಕುಡಿಸ್ಲಾಕತ್ತಾರ ಈಗ ನೀವು ಅದನ್ನ ಟ್ಯಾಂಕ್ ಕೆಡಬೇಕಂತ್ರಿ ಕೆಡವಿ ಹೊಸ ಟ್ಯಾಂಕ್ ಕಟ್ಟಬೇಕು ಅದ್ರಲಿಂತ ರೋಗ ರುಜಿನ ಬರ್ಲಾಗತ್ತ ಕುಡಿದ ದವಾಖಾನಿಗೆ ಸೇರ್ತಕ್ಕಂಥ ಪರಿಸ್ಥಿತಿ ಆಗಲ್ಲ ಓಕೆ ಶೀಘ್ರದಲ್ಲಿ ಅದನ್ನ ಟ್ಯಾಂಕ್ ಸ್ವಚ್ಛ ಮಾಡಿಸ್ತೀನಿ ಬ್ಲೀಚಿಂಗ್ ಪೌಡರ್ ಹೊಡಿಸಿ ಚಾಲು ಮಾಡಿಸ್ತೀನಿ ಅದನ್ನ ಕೆಲವೇ ದಿವಸದಲ್ಲಿ ನಿಮ್ ಕಣ್ಣಾದ್ರೆ ಕೆಡಿಸ್ಕೊ ಮಾಡಿ ಸಮಯ ಸಿಕ್ಕರೆ ಅವತ್ತಿದ್ನೇ ಅಂದ್ರೆ ಕಾಣುತ್ತೆ ನಾನೇ ಬರ್ತೀನಿ ಓಕೆನಾ ಇವಾಗ ಸದ್ಯ ಕುಡಿಯೋದು ಇದೇ ನೀರ್ರಿ ನಾವೀಗ ಎಲ್ಲ ನೀರು ಊರಿಗೆ ಇದೆ ನೀರು ಈಗ ಎಮರ್ಜೆನ್ಸಿ ಇದ್ದ ಕೆಡಿದ್ರು ಮತ್ತೆ ಬೇಕು ಏನ್ ಬೇಕು ಏನ್ ಬೇಕು ಏನ್ ಬೇಕು ಬೇಕು